ಅಂದಿನ ಕಾಲದ ನಾಗರಿಕತೆಗೆ ಪೂರಕವಾಗಿ ಇಂಡಸ್ಟ್ರಿಯಲೈಸೇಷನ್ ಅಂತ ಅವತ್ತಿನದಕ್ಕೆ ಏನಿತ್ತು ಅದಕ್ಕೆ ಪೂರಕವಾದ ಎಲ್ಲ ವಾತಾವರಣ ಈ ಹಳ್ಳಿಯಲ್ಲಿ ಇತ್ತು ಅನ್ನೋದನ್ನು ಅವರು ಶೋ ಮಾಡ್ತಿದ್ದಾರೆ. ದ್ರಾವಿಡ ಅಸ್ಮಿತೆಯ ಕಾರಣದಿಂದಾಗಿ ಅವ್ರಿಗೆ ಚೋಳರ ಕಾಲದ ದೇವಸ್ಥಾನಗಳನ್ನ ಕೂಡ ಓನ್ ಮಾಡ್ಕೊಳ್ಳೋಕ್ಕೆ, ಅಂದರೆ ನಮ್ಮದು ಅಂತ ಹೆಮ್ಮೆಯನ್ನು ಹೇಳ್ಕೊಳ್ಳೋಕೆ ಕೂಡ ಹಿಂಜರಿಕೆ. ಚೋಳರ ಹಿಂದಿನ ಸಂಸ್ಕೃತಿ ಅಥವಾ ಅವ್ರ ಆರ್ಕಿಟೆಕ್ಚರಲ್ಲಿ ರಿಲಿಜಿಯಸ್ ಆ್ಯಂಗಲ್ ಇರ್ಬೋದು, ಬೇರೆ ಆ್ಯಂಗಲ್ಗಳನ್ನು ಅದನ್ನು ಮುಟ್ಟೋಕ್ಕೆ ಹೋಗಲ್ಲ. ನಮ್ಮ ಟೂರಲ್ಲಿ ಮೇನಾಗಿ ಹೊಟ್ಟೆಯನ್ನು ಸರಿ ನೋಡ್ಕೊಂಡಿಲ್ಲ ಅಂತಂದರೆ ಮುಗೀತು. ಕರೆಕ್ಟ್. ನನಗೆ ಅಲ್ಲಿ ಹೋಟೆಲಿಗೆ ಸಂಬಂಧಪಟ್ಟಾಗ ಒಂದು ತುಂಬ ಖುಷಿ ಕೊಟ್ಟಿದ್ದೇನು ಅಂದರೆ, ಅಲ್ಲಿಯ ಹೋಟೆಲ್ಗಳಲ್ಲಿ ಬಹುತೇಕ ಹೋಟೆಲ್ಗಳಲ್ಲಿ ಲೇಡೀಸ್ ಸಪ್ಲೈಯರ್ಸ್ ಇದ್ದಿತ್ತು. ಇಲ್ಲ 40, 45, 50 ಏಜಸ್ ಇನ್ನು ಹೌಸ್ ವೈಫ್ಸ್ ಅಂತೇಳಿ ಅಂದ್ರೆ ನಾವೇ ಅವರಲ್ಲಿ ಸಪ್ಲೈಯರ್ ಇದ್ದಿತ್ತು. ಕರೆಕ್ಟ್. ಅದರಿಂದ ಅಲ್ಲಿ ಎಕಾನಮಿ ಅವರ ಆಲೋಚನೆಗಳು ಹೇಗಿರ್ಬೋದು ಅಂದರೆ, ಈ ಹಂತದಲ್ಲಿ ಮತ್ತೊಂದು ನಾವು ಹೇಳೋದಲ್ಲ, ಈಗ ನಮಗೆ ಹಳಬರನ್ನು ಕೊಟ್ಟಿದ್ದನ್ನು ನಮಗೆ ಮೇಂಟೈನ್ ಮಾಡ್ಕೊಂಡು ಹೋಗೋಕ್ಕಾಗಲ್ಲ. ಅದು ನೋಡಿದಾಗ ಅನಿಸುತ್ತೆ ಅದು ಏಷ್ಯನ್ ಪೇಂಟ್ ಅವರಿಗೂ ಮತ್ತೆ ಯಾರಿಗೂ ಗುತ್ತಿಗೆ ಕೊಟ್ಟು ಬಣ್ಣ ಬಡಿಸ್ಬಿಟ್ಟಿದ್ದಾರೆ.